ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಇಲ್ಲಿ ಬಾಲ ಯಾರು ನಾಯಿ ಯಾರು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆ ಮಟ್ಟಕ್ಕೆ ಬಂದಿದೆ. ಆದ್ರೆ ಮಾದೇವಪ್ಪ ಅವ್ರ ಮಾತಲ್ಲಿ ನಾಯಿ ಯಾರು ಬಾಲ ಯಾರು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಾಯಕತ್ವ ಬದಲಾವಣೆ ಬಗ್ಗೆ ಮಾತಾಡೋರಿಗೆ ಸ್ಟ್ರಾಂಗ್ ಡೋಸ್, ಮುಟ್ ನೋಡ್ಕೊಳ್ಳೋ ತರ ರಿಯಾಕ್ಷನ್ ಕೊಟ್ಟಿದ್ದಾರೆ ಸಿಎಂ ಆಪ್ತ ಸಚಿವರು. ಏನ್ರಿ ಬಾಲನೇ ನಾಯಿನ ಅಲ್ಲಾಡ್ಸೋದಕ್ಕೆ ಸಾಧ್ಯನಾ ಅಂತ ಎಚ್.ಸಿ. ಮಾದೇವಪ್ಪ ಅವ್ರು ಕೇಳಿದ್ದಾರೆ. ನಾಯಿ ಬಾಲನ ಅಲ್ಲಾಡಿಸಬಹುದು, ಅದೇ ಬಾಲ ನಾಯಿನ ಅಲ್ಲಾಡ್ಸಕ್ಕಾಗತ್ತಾ ಅಂತ ಕೇಳಿದ್ದಾರೆ. ಸಿದ್ದರಾಮಯ್ಯ ಆಪ್ತ ಸಚಿವ ಎಚ್.ಸಿ. ಮಾದೇವಪ್ಪ ಖಡಕ್ ಆಗಿ ಮಾತಾಡಿದ್ರು. ರಾಜ್ಯದಲ್ಲಿ ನಾಯಕತ್ವ ಬಹಳ ಗಟ್ಟಿಯಾಗಿದೆ, ಹೈಕಮಾಂಡ್ ಅಲ್ಲಾಡ್ಸೋಕೆ ಸಾಧ್ಯನಾ ಅಂತ ಮಾದೇವಪ್ಪ ಪ್ರಶ್ನೆ ಮಾಡಿದ್ರು. ನಾವ್ ಯಾಕಪ್ಪ ಹೈಕಮಾಂಡ್ ಅಲ್ಲಾಡಿಸ್ಬೇಕು, ಅದೇ ಅಲ್ಲಾಡೋ ಪರಿಸ್ಥಿತಿ ಬಂದು ನಿಂತ್ಕೊಂಡಿದೆ ಇವಾಗ. ಅದಕ್ಕೆ ಅವ್ರು ಯಾವ ನಿರ್ಧಾರನೂ ತಗೊಳಕ್ ಆಗ್ತಲ್ಲ. ಡಿ.ಕೆ.ಶಿ ಪರ ವಾದಿಸೋರ್ಗೆ ಸ್ಟ್ರಾಂಗ್ ಡೋಸ್ ಆಗಿ ತಿರುಗೇಟ್ ಕೊಟ್ರು ಮಾದೇವಪ್ಪನವ್ರು. ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ. ಹೈಕೋರ್ಟ್ ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ. ಹೈಕೋರ್ಟ್ ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ಇಲ್ಲಿ ನಾಯಕತ್ವ ಮಾದೇವಪ್ಪ ಅವ್ರ ಮಾತಿನ ಮರ್ಮ ಏನು? ಇಲ್ಲಿ ಸುಪ್ರೀಂ ಕೋರ್ಟ್ ಬೀದಿ ನಾಯಿಗಳನ್ನ ತಗೊಂಡೋಗಿ ಒಳಗಾಕಿ ಅಂದಿರೋದಕ್ಕೂ ಇಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರಕ್ಕೂ ಯಾರಿಗೆ ಹೇಳಿದ್ದು ಮಾತನಾಡೋ ಭರದಲ್ಲಿ? ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಬೆಂಬಲಿಗರಿಗೆ ಫುಲ್ಲು ತಿರುಗೇಟ. ಎಚ್.ಸಿ. ಮಹದೇವಪ್ಪ ಹೇಳಿಕೆಗೆ ಎಲ್ಲರೂ ಫುಲ್ ಸೈಲೆಂಟ್ ಆಗಿದ್ದಾರೆ. ಇತ್ತೀಚೆಗೆ ದೆಹಲಿಯಲ್ಲಿ ಹೈಕಮಾಂಡ್ನ ಡಿ.ಕೆ. ಶಿವಕುಮಾರ್ ಭೇಟಿಯಾಗಿದ್ರು. ರಾಜಕೀಯ ಮಾಡೋಕೆ ಬಂದಿರೋದಾಗಿ ಹೇಳಿದ್ರು ಡಿ.ಸಿ.ಎಂ ಡಿ.ಕೆ.ಶಿ. ಹೈಕಮಾಂಡ್ ಭೇಟಿಗೆ ಡಿ.ಕೆ. ಶಿವಕುಮಾರ್ ಮತ್ತು ಆಪ್ತರು ಪದೇ ಪದೇ ಯತ್ನಿಸ್ತಾ ಇದ್ದಾರೆ. ಇದೀಗ ಮಹದೇವಪ್ಪ ಅವರ ಮಾತು ಕೆಪಿಸಿಸಿ ಅಂಗಳದಲ್ಲೇ ಚರ್ಚೆಗೆ ನಾಂದಿ ಹಾಡಿದೆ. ನಾನೀಗ 10 ಜನಪದ ಬಂದಿದ್ದೀನಿ. ನಾನು ಒಳಗಡೆ ಏನ್ ಮಾತಾಡಿದೆ, ಯಾರ ಹತ್ರ ಮಾತಾಡಿದೆ ಅಂತ ನಾನೇನು ಡಿಸ್ಕ್ಲೋಸ್ ಏನ್ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಬೀದಿಯಲ್ಲಿ ನಿಂತ್ಕೊಂಡು ನಾವೆಲ್ಲ ಅದೆಲ್ಲ ರಾಜಕಾರಣ ಮಾತಾಡೋಕೆ ತಯಾರ ಇಲ್ಲ. ನಾವು ನಮ್ಮ ವರಿಷ್ಠರನ್ನ ಭೇಟಿ ಮಾಡಿದ್ದೀವಿ, ಏನೇನ್ ಮಾತಾಡಬೇಕು ಮಾತಾಡಿದೀವಿ ಅಷ್ಟೇ. ಖಂಡಿತ ನಾನು ಬಂದ ಮೇಲೆ ಎಲ್ಲಾ ವಿಚಾರನೂ ತಿಳಿಸ್ಲೇಬೇಕಲ್ಲ, ಎಲ್ಲಾ ವಿಚಾರಗಳನ್ನ ಮಾತಾಡಿದ್ದೀನಿ, ಏನ್ ಬೇಕು ಮಾತಾಡಿದ್ದೀನಿ. ಅದನ್ನ ನಾನು ಪಬ್ಲಿಕ್ ಅಲ್ಲಿ ನಾನೆಲ್ಲ ಮಾತಾಡಕ್ಕೆಲ್ಲ ಆಗಲ್ಲ. ಬಂದ್ಮೇಲೆ ಅವೆಲ್ಲ ನಾವ್ ನಾವೆಲ್ಲ ಏನು ಹೇಳಕ್ಕೆ ಅಂತ ನಾನು ಬಂದಿರೋದೇ ರಾಜಕಾರಣ ಮಾಡ್ಲಿಕ್ಕೆ. ಎಸ್, ಚರ್ಚೆ ಮಾಡ್ತಾ ಹೋಗ್ತೀನಿ. ಎಚ್.ಸಿ. ಮಾದೇವಪ್ಪ ಅವರು ಒಬ್ಬ ಸಜ್ಜನ ರಾಜಕಾರಣಿ. ಅವ್ರ ಬಾಯಲ್ಲಿ ಯಾವಾಗಲೂ ಎಜುಕೇಷನ್ನು ಅದು ಇದು ಅಂತ ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ಇವತ್ತು ಬಂದಿರುವಂಥ ಪದಪುಂಜಗಳಿದೆಯಲ್ಲ ಅವ್ರ ಬಾಯಲ್ಲಿ, ಸ್ವಪಕ್ಷೀಯರ ಮೇಲೆ, ಅದರಲ್ಲೂ ಕೆಪಿಸಿಸಿ ಅಧ್ಯಕ್ಷರ ಮೇಲೆ, ಇದು ಅವರಿಗೆ ಶೋಭೆ ತರಲ್ಲ ಅಂತ ನನಗನ್ನಿಸ್ತಾ ಇದೆ. ಮತ್ತು ಕಾಂಗ್ರೆಸ್ಸು ಹಿಂಗೆ ಆಗ್ತಾ ಇದ್ರೆ ಹೆಚ್ಚಿಗೆ ದಿವಸ ರಾಜ್ಯದಲ್ಲಿ ಆಡಳಿತ ನಡೆಸಲ್ಲ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗ್ತಾ ಇದೆ. ಎಸ್ ಬಸವರಾಜ್ ಸರ್, ಮಾತುಗಳನ್ನ ನೀವೇ ಕೇಳಿಸ್ಕೊಂಡಿದ್ದೀರಾ, ಸೊ ನಾನು ನಿಮ್ಗೇನು ಪ್ರಶ್ನೆ ಕೇಳುವಂತ ಅವಶ್ಯಕತೆನೇ ಇಲ್ಲ ಸರ್. ಒಂದು ಪಕ್ಷದ ಆಂತರಿಕ ವಿಚಾರವನ್ನ ಹೇಗೆ ನಡೆಸ್ಕೊಂಡು ಹೋಗ್ಬೇಕಂತ ಪಕ್ಷದ ನಾಯಕರುಗಳಿಗೆ ಗೊತ್ತಿರಬೇಕು. ಹೊರಗೆ ಬಂದು ಮಾಧ್ಯಮಗಳ ಮೇಲೆ ಮತ್ತವ್ರ ಮೇಲೆ ಎಗರಾಡೋದಲ್ಲ. ನಿಮ್ಮ ನಾಯಕರಿಗೆ ಗೊತ್ತಿಲ್ಲ. ಪಾಪ ಮಾದೇವಪ್ಪ ಒಂಥರ ಮಾತಾಡ್ತಾರೆ, ಇಕ್ಬಾಲ್ ಹುಸೇನ್ ಒಂಥರ ಮಾತಾಡ್ತಾರೆ. ಇದೆಲ್ಲ ಹೊರಗೆ ಯಾಕೆ ಬರ್ತಾ ಇದೆ? ಇದನ್ನ ಊಹೆ ಮಾಡ್ತಾ ಇದೀವ. ಯಾರಿಗೆ ನೀವು ಬೀದಿ ನಾಯಿ ಅಂತಿದ್ದೀರಿ? ಇಲ್ಲಿ ಯಾರಿಗೆ ಬೀದಿ ನಾಯಿ ಅಂತಿದ್ದೀರಿ? ಅವ್ರು ಬೀದಿ ನಾಯಿ ಆದ್ರೆ ಅದೇ ಪಕ್ಷದಲ್ಲಿ ಇರುವಂತವ್ರು ನೀವು ಯಾರು? ನೀವು ಸಾಕು ನಾಯಿನ? ಯಾರು ಸಾಕಿದ ನಾಯಿ? ಅಲ್ಟಿಮೇಟ್ಲಿ ಏನು ಈ ತರ ಮಾತಾಡೋ ಬರದಲ್ಲಿ ಏನೋ ಐ ಡೋಂಟ್ ನೋ ಇನ್ ವಾಟ್ ಫ್ರೇಮ್ ಆಫ್ ಮೈಂಡ್ ಹಿ ವಾಸ್. ಮಾನಸಿಕ ಪರಿಸ್ಥಿತಿ ಸರಿಯಾಗಿರೋ ಮನುಷ್ಯ ಮಾತಾಡೋದಲ್ಲ ಈ ತರ. ಸರ್ ಅಲ್ಲ ಸರ್, ನನ್ನ ಮೊದಲನೇ ಪ್ರಶ್ನೆ ಸರ್, ಇಲ್ಲಿ ನಾಯಕತ್ವ ಬದಲಾವಣೆ ವಿಚಾರವಾಗಿ ಮಾತಾಡುವಾಗ ಸುಪ್ರೀಂ ಕೋರ್ಟು ಬೀದಿ ನಾಯಿಗಳನ್ನು ಹಿಡಿದು ಒಳಗಾಕಿ ಅಂತ ಹೇಳಿದೆ. ಆ ಲೈನ್ ಇಲ್ಲಿ ಏನಕ್ಕೆ ಬಂತು ಸರ್? ಅದೇ ಹೇಳಿದ್ನಲ್ಲ, ಹಿ ಈಸ್ ಕಂಪೇರಿಂಗ್ ಡಿ.ಕೆ. ಶಿವಕುಮಾರ್ ಮತ್ತು ಹಿಂಬಾಲಕರನ್ನ ಬೀದಿ ನಾಯಿಗಳ ತರ ಅಂತ ಒಂದು ರೂಪಕವನ್ನು, ಒಂದು ಉಪಮೆಯನ್ನ ಮಾಡ್ತಿದ್ದಾರೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಬೇರೆ ತರ್ತಿದ್ದಾರೆ. ಐ ಡೋಂಟ್ ನೋ, ಇದು ಸುಪ್ರೀಂ ಕೋರ್ಟಿಗೆ ಅವಮಾನ, ನಾಯಿಗಳಿಗೆ ಅವಮಾನ, ನಾಯಕರಿಗೆ ಅವಮಾನ, ಎಲ್ಲದಕ್ಕೂ ಸ್ವತಃ ತಮ್ಮ ಘನತೆಗೂ ಅವಮಾನ ಇದು. ಈಗ ಏನೋ ಆಗಿದೆ, ಡಿ.ಕೆ. ಶಿವಕುಮಾರ್ ಹೋಗಿದ್ರು ಡೆಲ್ಲಿಗೆ, ಮಾತಾಡಿದ್ದಾರೆ. ಅದು ಏನಾಗುತ್ತೆ, ಸಿದ್ದರಾಮಯ್ಯ ಅಷ್ಟಕ್ಕೆ ಮುಗಿದೋಯ್ತಲ್ಲ. ಇವ್ರು ಯಾಕಂದ್ರೆ ಇದು ಈಗಾಗಲೇ 2.5-3 ವರ್ಷಗಳ ಕಾಲ ಚರ್ಚೆ ಮಾಡಿ ಮೊದಲು ಪಕ್ಷದ ಕೇಡರ್ ಇದಕ್ಕೆ ಬೇಸತ್ತು ಹೋಗಿದೆ.
ಆಮೇಲೆ ಇದನ್ನ ಕೇಳಿ ಕೇಳಿ ಕರ್ನಾಟಕ ಜನ ಬೇಸತ್ತೋಗಿದ್ದಾರೆ. ಇದು ಮುಂದೆ ಹಿಂಗೆ ಮುಂದುವರೆದು ಬಿಟ್ರೆ ಕರ್ನಾಟಕ ಜನತೆ ಇವರು ಸರಿಯಾಗಿ ಉತ್ತರ ಕೊಡ್ತಾರೆ. ಅಷ್ಟೊಂದು ಅಸಹಾಯಕರಾಗ್ಬಿಟ್ಟಿದಾರ, ಯಾರನ್ನು ಕಂಟ್ರೋಲ್ ಮಾಡಕ್ಕಾಗ. ಅಸಹಾಯಕ ಅಷ್ಟು ಅವರಿಗೆ ಈ ಒಂದು ಅಧಿಕಾರ ದೌರ್ಬಲ್ಯ, ಅಧಿಕಾರ ಲಾಲಿಸಿ ಹುಟ್ಟುಬಿಟ್ಟಿದೆ ಅಂತ ನನಗೆ ಸಂಶಯ ಬರ್ತಾ ಇದೆ. ಯಾವ ನಾಯಕರು ನಾನು ಈ ಕಳೆದ ಒಂದು 10 ವರ್ಷದಲ್ಲಿ ಒಂದು 2-3 ಸರ್ತಿ ಹೇಳಿದ ಸಿದ್ದರಾಮಯ್ಯ ಇದೇ ನನ್ನ ಕೊನೆಯ ಚುನಾವಣೆ, ಇದೇ ನನ್ನ ಕೊನೆಯ ಚುನಾವಣೆ ಅಂತೇಳಿ. ಅದು ಕೊನೆಯ ಚುನಾವಣೆ ಆಗಲೇ ಇಲ್ಲ ಬಿಡಿ, ಅವ್ರ ಆಯ್ಕೆಗಳು, ದ್ಯಾಟ್ಸ್ ಡಿಫ್ರೆಂಟ್ ಥಿಂಗ್, ಬಟ್ ಪಬ್ಲಿಕ್ಲಿ ಯು ಆರ್ ಸೆಡ್ ಸೊ. ಆಮೇಲೆ ನೀವು ಯಾವ ಸಮಾಜವಾದದ ಬಗ್ಗೆ ಮಾತಾಡ್ತೀರಿ ನೀವು? ನಿಮ್ಮ ಕೊಲೀಗ್ಸ್, ನಿಮ್ಮ ರಾಜಕೀಯ ಕೊಲೀಗ್ಸ್ ಬಗ್ಗೆ, ನಿಮ್ಮ ಮಂತ್ರಿಗಳು ಪಕ್ಷದ ಅಧ್ಯಕ್ಷರಿಗೆ ಈ ತರ ಭಾಷೆ ಬಳಸ್ತಾರಂದ್ರೆ ಸಭ್ಯತೆ ಎಲ್ಲಿ ಅಂದ್ರೆ ಇವ್ರ ಹೈಕಮಾಂಡ್, ಇವರೆಲ್ಲ ಬೀದಿಯಲ್ಲಿ ಹೈಕಮಾಂಡ್ಗೂ ಅಲ್ಲಿ ಇಲ್ಲಿ ಅಡ್ಡಾಡ್ತಿರೋ ಇವರೆಲ್ಲ ನಾಯಿಗಳು ಇವ್ರನ್ನೆಲ್ಲ ಹಿಡಿದು ಒಂದ್ ಕಡೆ ಹಾಕಿ ಅಂತ ಏನಾರು ಹೇಳಿಲ್ಲ. ಇನ್ನೊಂದು ಮಾತು ಹೇಳ್ತಾರಲ್ಲ, ಬಾಲನೆ ನಾಯಿ ಅಲ್ಲಾಡ್ಸಕ್ ಬರ್ತಾನೆ, ಹೈಕಮಾಂಡ್ ನಾಯಿನೇ ಇವರು ಬಾಲ ಅಷ್ಟೇ. absolutely mindless, absolutely mindless. ನಾಯಿನೇ ಬಾಲ ಅಂದ್ರೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಬಗ್ಗೆ ಮಾತಾಡಿದ್ರೆ ಹೀಗೆ, ಸಿದ್ದರಾಮಯ್ಯ ಹೇಳಿದ್ರೆ ಅದು ಬೇರೆನಾ? ಹೈಕಮಾಂಡ್ ಇಸ್ ಹೈಕಮಾಂಡ್, ಪಾರ್ಟಿ ಹೈಕಮಾಂಡ್ ಇಸ್ ಪಾರ್ಟಿ ಮೇಡ್ ಫಾರ್ ದ ಎಂಟೈರ್ ಪಾರ್ಟಿ. ಐ ಹ್ಯಾವ್ ಅ ಕ್ವೆಶ್ಚನ್ ಹಿಯರ್. ಇವ್ರು ಯಾರನ್ನು ಕಂಟ್ರೋಲ್ ಮಾಡಕ್ ಆಗದಿರೋ ಪರಿಸ್ಥಿತಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದಾರ ಅಂತ ಹಾಗೆ ಕಾಣ್ತಾ ಇದೆ. ಹೇಳಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಲ್ಲಿ ಹೇಳಿದ್ರು, ಯಾವ ಕಾರ್ಯಕ್ರಮ ಮಾತಾಡಬಾರ್ದು, ಬಾಯಿ ಮುಚ್ಕೊಂಡಿರಿ ಅಂತ ಹೇಳಿದ್ರು. ಬಾಯಿ ಮುಚ್ಕೊಂಡ್ರೆ ಯಾರಾದ್ರು ಇಲ್ಲಿ ಬಾಯಿ ಮುಚ್ಕೊಂಡಿರಿ ಕೊನೆಗೆ ಇದು ನಿಮ್ಮ ಸ್ಥಳೀಯ ಸಮಸ್ಯೆ ನೀವು ಬಗೆಹರಿಸ್ಕೊಳ್ಳಿ ಅಂತ ಖರ್ಗೆ ಅವರೇ ಬಾಯಿ ಮುಚ್ಕೊಳ್ಳೋ ಪರಿಸ್ಥಿತಿ ಬಂತು. ಈಗ ಅದೇ ಆಗಿದೆ ಸರ್, ಅವರೇ ಬಾಯಿ ಮುಚ್ಕೊಂಡ್ರು. ನಿಮ್ಮ ಇಬ್ರು ರೋಸಿ ಹೋಗಿ ಈಗ ಅದೇ ಆಗಿದೆ. ಆಯ್ತು ಸತ್ಯಪ್ರಕಾಶ್ ಅವರೇ, ನಿಮ್ಗೆ 2 ನಿಮಿಷ ಟೈಮ್ ಕೊಡ್ತೀನಿ, ನಿಮ್ಮ ಮಾತುಗಳನ್ನು ಮುಗಿಸ್ಬಿಡಿ. ನೋಡಿ, ನಿಮ್ಮ ಕನಸನ್ನು ಕಾಣ್ತಾ ಇರಿ, ನಂದೇನ್ ಅಭ್ಯಂತರ ಇಲ್ಲ, ಕನಸು ಕಾಣಿ. ಯಾಕಂದ್ರೆ ಅದು ನಿಮ್ಮ ಮೂಲಭೂತ ಅಲ್ಲ, ಸ್ವಲ್ಪ ಕಾಮನ್ ಸೆನ್ಸ್ ಇದೆ ಸತ್ಯಪ್ರಕಾಶ್, ನಿಮಗೆ ಕಾಮನ್ ಸೆನ್ಸ್ ಟೆಸ್ಟ್ ಇದೆ ನಿಮಗೆ. ಏನ್ ಕನ್ಸ್ ನಾವ್ಯಾಕ್ರೆ ಕನ್ಸ್ ಕಾಣ್ಬೇಕು? ಏನ್ ಕುಡ್ಕೊಂಡ್ ಬಂದಿದ್ದೀರಾ ನೀವು? ಯಾರಿಗೆ ಕನ್ಸ್ ಕಾಣ್ಬೇಕು? ಏನ್ ಕನ್ಸ್ ಕಾಣ್ಬೇಕು? ಯಾರಿಗೆ ಕನ್ಸ್ ಕಾಣ್ತಾರೆ? ಮುಖ್ಯಮಂತ್ರಿ ಅವ್ರ ಕನಸು ಯಾರಿಗಿದ್ದಾರೆ? ಮುಖ್ಯಮಂತ್ರಿ ಅವ್ರ ಕನಸು ಯಾರಿಗಿದೆ? ಸತ್ಯಪ್ರಕಾಶ್ ಇದೆಯಾ? ಕಾಂಗ್ರೆಸ್ಸಿನ ವಕ್ತಾರ ಅಂದ್ರೆ ಇಷ್ಟೊಂದು ಭಯ ಅಲ್ಲ ರೀ, ಭಯ ಪಡುವಷ್ಟು ದೊಡ್ಡ ಮನುಷ್ಯ ಅಲ್ಲಪ್ಪ ಅಂತ ತಾವು. 3 ಜನ ಇದ್ದೀರಾ ಅಲ್ಲಿ. ಮುಖ್ಯಮಂತ್ರಿ ಅವ್ರ ಕನಸು ಯಾರಿಗಿದೆ? ಮುಖ್ಯಮಂತ್ರಿ ಅವ್ರ ಕನಸು ಯಾರಿಗಿದೆ? ಮುಖ್ಯಮಂತ್ರಿ I don't want to have any sports with you, but listen to me. Who is dreaming of becoming CM? ಮುಖ್ಯಮಂತ್ರಿ ಆಗೋ ಕನಸು ಯಾರಿಗಿದೆ? ಮುಖ್ಯಮಂತ್ರಿ ಆಗೋ ಕನಸು ಯಾರಿಗಿದೆ? ಕೇಳಿಸ್ಕೊಳ್ರಿ, ನಾನು ಏನ್ ಹೇಳ್ತೀನಿ. ನೀವು ಕನಸು ಓದ್ಸತಿ ಹಂಗೆ ನಾನು ಮತ್ತೆ ಆ ವರ್ಡ್ ಯೂಸ್ ಮಾಡಲ್ಲ, ಯಾಕಂದ್ರೆ ಗೊತ್ತು. ಕನಸು ಕಾಣಿ, ನಾನು ಬೇಡ ಅನ್ನಲ್ಲ. ಆದ್ರೆ ನಿಮ್ಮ ಕನಸುಗಳು ಇವತ್ತು ನಿನ್ನೆ ಶಿವರಾತ್ರಿ ಹೋಯ್ತು, ಮುಂದೆ ಉಗಾದಿ ಹೋಗುತ್ತೆ, ನೆಕ್ಸ್ಟ್ ಗೌರಿ ಗಣೇಶ ಬರುತ್ತೆ, ಮಹಾಲಕ್ಷ್ಮಿ ವ್ರತ ಬರುತ್ತೆ, ದಸರಾ ಬರುತ್ತೆ, ದೀಪಾವಳಿ ಬರುತ್ತೆ, ಲಾಸ್ಟ್ ಡಿಸೆಂಬರ್ಗೆ ಇದು ಯಾವುದು ಕ್ರಿಸ್ಮಸ್ ಬರುತ್ತೆ, ರಂಜಾನ್ ಬರುತ್ತೆ. ನಿಮ್ಮ ಕನಸು ನನಸಾಗಲ್ಲ. Thank you so much for conveying your message to your party members. Thank you so much for conveying your message to your party members. Thanks a lot. Absolutely correct. ಜನ ಕನ್ವೆ ಮಾಡುವಾಗ ಅರ್ಥ ಆಗ್ಲಿಲ್ಲ, ಮೀಡಿಯಾಗಳು ಕನ್ವೆ ಮಾಡಿದ ಅರ್ಥ ಆಗ್ಲಿಲ್ಲ. Thank you so much Mr. Satyaprakash. ಡಿ ಕೆ ಶಿವಕುಮಾರ್ ಅವರು ನೋಡ್ತಾ ಇದ್ದಾರೆ ಅಂತ party members. ತಲುಪಿಸಿ ಮೇಡಮ್, ಡಿ ಕೆ ಶಿವಕುಮಾರ್ ಅವರು ದಯವಿಟ್ಟು ಅಧ್ಯಕ್ಷರಿಗೆ. ನೆಕ್ಸ್ಟ್ ಪಾಯಿಂಟ್ ಡಿ ಕೆ ಶಿವಕುಮಾರ್ಗೆ ಮಾತನ್ನು ತಲುಪಿಸ್ತೇವೆ. ಡೋಂಟ್